ಅಧ್ಯಕ್ಷರ, ನಮ್ದು ಭೂಮಿ ತಲೆ ಮ್ಯಾಗ ಅಂಜು ಕುಲ ಅಲ್ಲ, ಆಂಜನೇಯನ ಕುಲ ಅದ. ಮೊದಲನೇ ಲಕ್ಷದಲ್ಲಿ ಭಯ ಪಡ್ರಿ. ಯಾರಿಗೆ ಪಡ್ರಿ ಅಂತಂದ್ರೆ ಜನ್ಮ ಕೊಟ್ಟ ತಂದೆ ತಾಯಿಗೆ ಭಯ ಪಡ್ರಿ, ಉಪದೇಶ ಕೊಟ್ಟು ಉದ್ಧಾರ ಮಾಡಿರ್ತಕ್ಕಂಥ ಗುರುಗಳಿಗೆ ಭಯ ಪಡ್ರಿ. ಯಾರ ಅಪ್ಪಗೆ ಅಂಜೋ ಅವಶ್ಯಕತೆ ಭೂಮಿ ತಲೆ ಮ್ಯಾಗಿಲ್ಲ. ಇದು ನಿಮಗೆ ಲಕ್ಷ್ಯ ಇರ್ಲಿ. ಜಗತ್ತಿಗೆ ದುಡಿದು ಅನ್ನ ಹಾಕಿರ್ತಕ್ಕಂಥವ್ರು ನಾವೆಲ್ಲ, ರಾಷ್ಟ್ರಪತಿ ಇರ್ಲಿ, ಪ್ರಧಾನಿ ಇರ್ಲಿ, ಡಾಕ್ಟರ್ ಇರ್ಲಿ, MLA ಇರ್ಲಿ, MP ಇರ್ಲಿ, ಮಠಾಧೀಶ ಇರ್ಲಿ, ಪೊಲೀಸ್ ಇರ್ಲಿ, ಸೈನಿಕ ಇರ್ಲಿ, ಯಾರಿದ್ರು ಎಲ್ಲರಿಗೆ ಅನ್ನ ಹಾಕಿ ಜೀವಂತ ಇಟ್ಟಿರ್ತಕ್ಕಂಥವ್ರು ನಾವು ಅದೇವಿ. ಅದಕ್ಕಾಗಿ ನಿಮಗೆ ವಿನಂತಿ ಮಾಡಿಕೊಳ್ಳುತ್ತೀನಿ, ಇದೇನು ಬ್ರಿಟಿಷರ ಕಾಲಾವಧಿ ಅಲ್ಲ. ನಾವ್ ಯಾರ ಕುಲಸ್ಥರು, ಯಾರ ವಂಶಸ್ಥರು ಅಂದ್ರೆ ಬಸವಣ್ಣನ ಕುಲದವ್ರು ನಾವೆಲ್ಲ, ಚೆನ್ನಮ್ಮನ ಕುಲದವ್ರು ನಾವೆಲ್ಲ, ರಾಯಣ್ಣನ ಕುಲದವ್ರು ನಾವೆಲ್ಲ, ವಾಲ್ಮೀಕಿ ಕುಲದವ್ರು ನಾವೆಲ್ಲ, ಸಿದ್ಧಾರೂಢರು, ಶಿವಯೋಗಿ, ಮುಗಳು ಕುಲದ ಎಲ್ಲಾ ಲಿಂಗರು, ಇಂಥವ್ರ ಕುಲದವ್ರು ಅದೀವಿ ನಾವು. ಯಾರಿಗೆ ಅನ್ಸಬೇಕಾಗ್ಯದ? ಯಾರದ ಬೆಳೆ ಒಳಗಿಲ್ಲ, ಯಾರ ಮನೆ ಮುಂದೆ ಹೋಗಿ ಕೈ ಒಡ್ಡವರಲ್ಲ. ಜಗತ್ತಿಗೆ ಅನ್ನ ಹಾಕಿ ಬೆಳೆಸ್ತಕ್ಕಂಥವ್ರು ನಾವು ಶ್ರೇಷ್ಠದಿವಿ, ನಾವು ದೊಡ್ಡವರದಿವಿ. ಈ ವೇದಿಕೆ ಮುಖಾಂತರ ಯಾಕೆ ನನ್ನ ಕನ್ನಡ ಸಾಹೇಬ್ರನ್ನ ಕುಂಡ್ರಿ ಅಂತಂದ್ರೆ, ಈ ವೇದಿಕೆ ಹೊರತಾಗಿ ಒಂದು ವಿನಂತಿ, ಒಂದು ಬೇಡಿಕೆ ಅದವ್ರ ಹತ್ರ. ಇವತ್ತು ಬಾಂಗ್ಲಾದೊಳಗೆ ನೋಡ್ತಾ ಇದ್ದೀರಿ ನೀವೆಲ್ಲ. ನಿನ್ನೆ ಒಬ್ಬ ವಯಸ್ಸಾಗಿರ್ತಕ್ಕಂಥ ವ್ಯಕ್ತಿಯನ್ನ ದಪ್ಪ ಕಲ್ಲು ತಗೊಂಡು ಒಗದು ಕೊಲ್ತಾ ಇದ್ದಾರೆ. ವಿಡಿಯೋ ಬಂದದ. ಒಬ್ಬ ಹೆಣ್ಮಗಳನ್ನ ಅತ್ಯಾಚಾರ ಮಾಡಿ ಪೆಟ್ರೋಲ್ ಹಾಕಿ ಸುಡ್ತಾ ಇದ್ದಾರ. ಎಲ್ಲದರಿ ಧರ್ಮ? ನಾನು ಅವ್ರಿಗೆ ಏನು ವಿನಂತಿ ಬೇಡಿಕೆ ಕೊಡ್ಬೇಕಂತೀನಿ ಅಂತಂದ್ರ, ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನಮ್ಮೆಲ್ಲರ ಪರವಾಗಿ ಒಂದು ಬೇಡಿಕೆಯನ್ನು ಇಡ್ತೀನಿ. ಏನಂತಂದ್ರ, ಜಗತ್ತನ್ನು ಆಳ್ತಕ್ಕಂಥ ಶಕ್ತಿ ಇವತ್ತು ನರೇಂದ್ರ ಮೋದಿ ಅವರಿಗೆ ಅದ. ಬಾಂಗ್ಲಾದೇಶದ ಮ್ಯಾಗ ನೀವು ಯಾವ ರೀತಿ ಕ್ರಮ ತಗೊಂತೀರಿ ತಗೋರಿ. ಅದರ ಜನರನ್ನ ಕಲ್ಲಿನಿಂದ ಹೊಡೆದ ಪೆಟ್ರೋಲ್ ಹಾಕಿ ಸುಡ್ತಕ್ಕಂಥ ಪದ್ಧತಿ ಹೋಗ್ಲಿಕ್ಕೆ ನೀವೇನಾದ್ರೂ ಯುದ್ಧ ಸಾರಿದ್ರೆ ನಾವು ಮಠಾಧೀಶರು, ರೈತ ಸಂಘದವ್ರು ಬಂದೂಕು ಕಡ್ಕೊಂಡು ಸೈನಿಕರಾಗ್ಲಿಕ್ಕೆ ಗಟ್ಟಿದ್ದು ನಾವೆಲ್ಲ. ಏನಾಗ್ಲಿಕ್ಕತ್ತದ ಇವತ್ತು? ಆ ವಿಡಿಯೋ ನೋಡಿದ್ರೆ ಕಣ್ಣೀರು ಬರ್ತದೆ ಸರ್. ಒಬ್ಬ ಹೆಣ್ಮಗಳನ್ನ ಅತ್ಯಾಚಾರ ಮಾಡಿ ಕಂಬಕ್ಕೆ ಕಟ್ಟಿ ಪೆಟ್ರೋಲ್ ಹಾಕಿ ಸುಡ್ತಾ ಇದ್ದಾರೆ. ಎಲ್ಲಿ ಹೊಂಟದ್ರಿ ಧರ್ಮ? ಎಲ್ಲಿ ಹೊಂಟದ ಜಾತಿ? ದ್ವೇಷ ರಾಜಕಾರಣ. ನಾ ಬಹಳ ಸಾರಿ ಹೇಳುತ್ತಿರ್ತೀನಿ, ತಪ್ಪು ತಿಳ್ಕೊಬೇಡ್ರಿ. ನಾನು ಸತ್ರ, ಈ ವೇದಿಕೆ ಮ್ಯಾಗ ಇದ್ದವ್ರು ಸತ್ರ, ನೀವು ಸತ್ರ, ನಿಮ್ಮನ್ನು ಸ್ಟೇಟ್ ಬ್ಯಾಂಕಿಗೆ ಒಯ್ಯಂಗಿಲ್ಲ, DCC ಬ್ಯಾಂಕಿಗೆ ಒಯ್ಯಂಗಿಲ್ಲ, ವಿಧಾನಸೌಧಕ್ಕೆ ಒಯ್ಯಂಗಿಲ್ಲ, ಮಣ್ಣಾಗ ಹೂಡ್ತಾರ. ಯಾರು ತಪ್ಪು ತಿಳ್ಕೊಬೇಡ್ರಿ. ಈ ಉತ್ತಾರ, ಈ ಹಣ, ಸ್ಥಾನ, ಶ್ರೀಮಂತಿಕೆ ಎಂದೂ ಬೆನ್ನು ಹತ್ತಿ ಬರಂಗಿಲ್ಲ. ಬಂಗಾರದ ಸೂಜಿ ಸಹಿತ ಬೆನ್ನು ಹತ್ತಂಗಿಲ್ಲ. ಅದಕ್ಕ ಮಹಾತ್ಮರು ಬಹಳ ಸಾರಿ ಹೇಳ್ಯಾರ, ಮಕ್ಕಳ ಭೂಮಿ ಇತ್ತೆಲಿ ಮ್ಯಾಗ ಬಬಲಾದಿ ಸದಾಶಿವ ಮುತ್ಯನ ಕಾಲಜ್ಞಾನ ಕೇಳಿರಿಲ್ಲ ಎಲ್ಲರೂ. ಮಕ್ಕಳ ಭೂಮಿ ಇತ್ತೆಲಿ ಮ್ಯಾಗ ಬಹಳ ಅಧಿಕಾರ ಅದ ಅಂತೇಳಿ, ದೊಡ್ಡಾವಧಿನ ಅಂತೇಳಿ, ಶ್ರೀಮಂತಿಕೆ ಅದೇನೆ ಅಂತೇಳಿ ಮೆರ್ಯಾಕ್ ಹೋಗ್ಬೇಡ್ರಿ. ಮುಂದಿನ ದಿನಮಾನದೊಳಗೆ ಬಾಯಿಗೆ ಬಾಯ್ಜಾಳಿ ಹಾಕಲು ಕಾಲು ಬರ್ತದೆ ಎಚ್ಚರ ಅಂತ ಹೇಳಿದ್ರು. ಕೋವಿಡ್ ಒಳಗೆ ಮಾಸ್ಕ್ ಹಾಕೊಂಡು ನಾವೆಲ್ಲ. ಇನ್ನೊಂದು ಕಾಲಜ್ಞಾನ ಹೇಳ್ತಾರ, ಬಿದ್ದಿವು ಅಂತಿರೋ ಮಕ್ಕಳಿರ, ಭೂಮಿ ಎದ್ದೆದ್ದು ಬಡದಿತ್ತು ಮಕ್ಕಳಿರ, ಹದ್ದು ಕಾಗಿ ಹರ್ಕೊಂಡು ತಿನ್ನುವ ದಿನಮಾನಗಳು ಬರ್ತಾವ, ಬಲು ಎಚ್ಚರ. ರೊಕ್ಕದ ಗಡಿಗೆ ಹೊತ್ತೊಯ್ಯುವಾಗ ಬಿಕಿ ಎತ್ತಿರೋ ಮಕ್ಕಳಿರ ಅಂತ ಕಾಲಜ್ಞಾನ ಆಗಿ ಹೋಗ್ಯದ. ಉಳುವಿ ಚನ್ನ ಬಸವಣ್ಣವ್ರು ಹೇಳ್ತಾರ, ಉಳುವಿಯ ಚೆನ್ನನ್ನು ಕಲಿಯುಗದಲ್ಲಿ ಹುಟ್ಟಿ ಬರುವಾಗ ಜೊಳ್ಳು ಜಟ್ಟೆಲ್ಲ ಹಾರಿ ಹೋಗಿ ಗಟ್ಟಿ ಕಾಲಷ್ಟ ಉಳಿತಾವಂತ ಹೇಳ್ಯಾರ. ಶಿವಲಿಂಗೇಶ್ವರ ಆಶೀರ್ವಾದದಿಂದ ಕೋವಿಡ್ ಒಳಗೆ ಏನೂ ಆಗಲಾರ್ದ ನೀವು ನಾವು ಜೀವಂತ ಅಂದ್ರೆ ಭೂಮಿ ತಲೆ ಮ್ಯಾಗ ಗಟ್ಟಿ ಕಾಳಾದೀವಿ ನಾವೆಲ್ಲ. ಮತ್ ನಾವೇನು ಬೇಡಬೇಕು ಭಗವಂತನ ಮುಂದ? ಮತ್ತೊಬ್ರ ಕಣ್ಣೀರ್ ಹಾಕ್ಸುದನ? ಮತ್ತೊಬ್ರಿಗೆ ಭಯ ಪಡಿಸುದನ? ಏನದ? ಯಾವಾಗ ಬಿದ್ದು ಹೋಗ್ತದ ಗೊತ್ತಿಲ್ಲ, ಯಾವಾಗ ಮಣ್ಣಾಗ ಸೋರಿ ಹೋಗ್ತದ ಗೊತ್ತಿಲ್ಲ. ಯಾವ ರೂಪದೊಳಗೆ ಆಕ್ಸಿಡೆಂಟ್ ಆಗಿರ್ಬೋದು, ಹಾರ್ಟ್ ಆಗಿರ್ಬೋದು, ಕ್ಯಾನ್ಸರ್ ಆಗಿರ್ಬೋದು, ಮತ್ತೊಂದು ಏನಾರ ಯಾವಾಗ ಹೋಗ್ತದ ಗ್ಯಾರಂಟಿ ಇಲ್ಲ. ನಾಳೆ ಮುಂಜಾನೆ ಇರ್ತೀವಿಲ್ಲ, ಗ್ಯಾರಂಟಿ ಇಲ್ಲ. 200 ವರ್ಷ ಆಳಿದಂತ ಬ್ರಿಟಿಷರನ್ನ ಬಿಟ್ಟಿಲ್ಲ, ನಾವು ಹೊರಗೆ ಹಾಕಿ ಬಿಟ್ಟಿವಿ. ಯಾಕೆ ಚೆನ್ನಮ್ಮನ ನೆನಪು ಪಡ್ಕೊಂತೀವಿ, ರಾಯನ್ ನೆನಪು ಪಡ್ಕೊಂತೀವಿ, ಗಾಂಧಿಯನ್ನ ಯಾಕೆ ನೆನಪು ಪಡ್ಕೊಂತೀವಿ, ಡಾಕ್ಟರ್ BR ಅಂಬೇಡ್ಕರ್ ಯಾಕೆ ನೆನಪು ಪಡ್ಕೊಂತೀವಿ? ಅವ್ರ ಮನೆಗಾಗಿ ಬದುಕಲಿಲ್ಲ, ಜನಕ್ಕಾಗಿ ಸಮಾಜಕ್ಕಾಗಿ ಬದುಕ್ಯಾರಂತ ಅವ್ರ ಫೋಟೋ ಪೂಜಾಗತ್ತೇವ. ಹಾ, ಇದು ನಮ್ಮ ಬಬಲಾದಿ ಮಂದಿ ರಾತ್ರಿ ಇರೋದಿಲ್ಲ, ಎಲ್ಲ ಕಡೆ ಇರೋದಿಲ್ಲ ಒಟ್ಟ ಸಾಹೇಬರ. ಕೊನೆಗೆ ಹೇಳ್ಬೇಕತ್ತೀನಿ, ಮುಂದೆ ನಡುನ ತಂದು ನೋಡ್ರಿ.
ನೀವೆಲ್ಲ ಗಟ್ಟಿಯಾಗಿರಪ್ಪ 300 ತಗೊಂಡಿರಿ, ನೀವೆಲ್ಲ ಗಟ್ಟಿಯಾಗಿ ಒಕ್ಕಟ್ಟಾಗಿ ಬಂದದಕ್ಕ ಈ 300 ಬಂದೈತಿ ಸಾಹೇಬ್ರ ಬಹಳ ದುಃಖ ಆಗತ್ತೆ. ಈ ಕಡೆದು ಬಂದೈತಿ, ಈ ಕಡೆ ಬಾರಿಗೆ ಹೊಂಟೈತ್ರಿ. ಏನ್ ಮಾಡೋದು, ಕೊಟ್ಟು ಉಪಯೋಗಿಲ್ಲ ಕತೆ ಸರ್ ಇದೆಲ್ಲ. ಈಗ ಅಥಣಿಯಿಂದ ಇಲ್ಲೇನು ವೇದಿಕೆ ಮ್ಯಾಗ ಕುಂತಾರಲ್ಲ, ಇವರೆಲ್ಲರ ನೇತೃತ್ವದೊಳಗ ನಮ್ಮ ಚುನಪ್ಪ ಪೂಜಾರಿ ಅವ್ರ ನೇತೃತ್ವದೊಳಗ, ನಿಂಗಪ್ಪಣ್ಣ ನಿಮ್ಮೆಲ್ಲರ ನೇತೃತ್ವದೊಳಗ ಅಥಣಿಯಿಂದ ಮುಂದಿನ ಡಿಸೆಂಬರ್ ಅಧಿವೇಶನ ಇರ್ತೈತಲ್ಲ, ಪಾದಯಾತ್ರೆ ಹೋಗ್ಬೇಕಂತ ಮಾಡಿ. ಯಾಕಂದ್ರ ಸಂಪೂರ್ಣ ಕರ್ನಾಟಕದೊಳಗೆ ಸಾರಾಯಿ ಬಂದ್ ಆಗಬೇಕಂತೇಳಿ. ಕೈ ಎತ್ರಿ ಯಾರು ಬರ್ತೀರಿ ನೋಡೋಣ. ಅರ್ಧ ಮಂದಿ ಎತ್ತ ಹೋಗ್ತಲ್ಲ, ಯಾಕೋ ಡೌಟ್ ಅದು. ಅಜ್ಜ ಒಳಗೆ ತಗೊಂಡು ಮ್ಯಾಕ್ ಕೈ ಎತ್ತಿಲ್ಲ, ಎಂತದೇನಿಲ್ಲ. ಇರ್ಲಿ, ಹೆಂಗ ನಡೆದ ಸಮಾಜ, ನಾಯನ ಬಹಳ ವಿಷಯ ಹೇಳಾಗಿಲ್ಲ. ಎಲ್ಲರೂ ಹೋರಾಟದ ಬಗ್ಗೆ, ರೈತ ಸಂಘದ ಬಗ್ಗೆ, ರೈತರ ಚಿಂತನೆ ಬಗ್ಗೆ, ಏನು ಕಷ್ಟದ ಎಲ್ಲರೂ ಮಾತಾಡ್ಯಾರ. ಮೊನ್ನೆ ಒಂದು ಜಾದೂ ನಡೆದೈತಿ. ನಮ್ಮ ಅಧ್ಯಕ್ಷರು ಹೋಗಿ ನಿಂತರಲ್ಲಿ 1,00,000 ಮಂದಿ ಸೇರಿ ಅವೇನು ತಿಂದ್ರೆ ಜಾದೂ ಮಾಡೋ. ಮೊದಲ ಕಲ್ಲು ತಿಂದ, ಆಮೇಲೆ ಕೆಬ್ಬಣ ತಿಂದ, ಆಮೇಲೆ ಗ್ಲಾಸ್ ತಿಂದ, ಕೊನೆಗೆ ಒಂದು ಕಟಗಿನ ತಿಂದ. ಯಾರು ಚಪ್ಪಾಳಿ ಹೊಡಿಲಿಲ್ಲ, ಯಾರು ನಗಲೇ ಇಲ್ಲ. ಅವಾಗ ಅಧ್ಯಕ್ಷರು ಕೇಳಿದ, ನಾವು ಜಾದೂ ಮಾಡೋ ಯಾಕ್ರಿ ಅಧ್ಯಕ್ಷರು, ಜನ ನಿಮ್ ಭಾಗದಾಗ ನಗವತ್ತು ಚಪ್ಪಾಳಿ ಹೊಡಿವತ್ತರ್ಲಿ ಅಂದವ. ಅವಾಗ ಅಧ್ಯಕ್ಷರು ಅಂದ್ರು, ನಿನ್ನೇನ್ ದೊಡ್ಡ ಸಾಧನೆ ಅಂದವ. ಅಧ್ಯಕ್ಷರು ಹೇಳಿದ್ರು, ನಿನ್ನೇನ್ ದೊಡ್ಡ ಸಾಧನೆ ಅಂದಾಗ, ಯಾಕ್ರಿ ಕಲ್ಲು ತಿಂದೆ, ಕಬ್ಬಣ ತಿಂದೆ, ಮಣ್ಣು ತಿಂದೆ, ಕಟಗಿ ತಿಂದೆ, ಮತ್ತೇನ್ ತಿನ್ಬೇಕಂತ ಹೇಳಿ ತಿಂತೀನಿ ಅಂದವ್. ನಿನ್ನೇನ್ ದೊಡ್ಡ ಸಾಧನೆ ಅಂದ್ರು, ನಮ್ಮಲ್ಲಿ ರೋಡ ತಿಂದಾರ, ಕಿನಾಲ ತಿಂದಾರ, ಫ್ಯಾಕ್ಟ್ರಿ ತಿಂದಾರ, ಕಿನಾಲ ತಿಂದಾರ, ಕೆರೆನೂ ತಿಂದಾರ. ಮಾನ್ಯ ಒಂದು ಎಲ್ಲ ಕೇಳಿನ, ದೇವಸ್ಥಾನ ಬಹಳ ಶಿಖರ ಕಳಸಿಟ್ಟಿದ್ರ ಪೇಪರ್ನಾಗ ಹೋಗಿ ನೋಡಿದ್ರೆ ದೇವಸ್ಥಾನ ಇಲ್ಲ ಅಲ್ಲಿ. ಹೆಂಗ ತಿಂದಾರ, ನಿಂದೇನ್ ದೊಡ್ಡ ಸಾಧನೆ ಅಂದ್ರು. ಯಾಕಂದ್ರೆ ತಿಂದಿಲ್ಲ, ತಿಂದವನು ಅಲ್ಲೇ ಹೋಗ್ಬೇಕು, ತಿನ್ಲಾರ್ದವನು ಅಲ್ಲೇ ಹೋಗ್ಬೇಕು. ಅದಕ್ಕೆ ಹೇಳ್ತೀನಿ, ಬಸವಣ್ಣನಂಗ ಬದುಕೋದಾದ್ರೆ ಬದುಕ್ರಿ, ರಾಯಣ್ಣನಂಗ ಬದುಕೋದಾದ್ರೆ ಬದುಕ್ರಿ, ಚೆನ್ನಮ್ಮನಂಗ ಬದುಕ್ರಿ, ಕನಕದಾಸರಂಗ ಬದುಕ್ರಿ. ಅವಾಗ ಜನ ಒಪ್ಪಿಕೊಳ್ತದ. ನಾವು ಯಾರ ವಿರೋಧಿಗಳಲ್ಲ, ಯಾರ ಪರನೂ ಅಲ್ಲ. ನಮ್ಮದೇ ಆದಂತ ಒಂದು ಪಕ್ಷ ಐತಿ. ಯಾವ್ದು ಪಕ್ಷ ಅಂದ್ರ, ಸೂರ್ಯ ಚಂದ್ರ ಇರೋ ಮಠ ರೈತರು ದುಡಿತಕ್ಕಂತ, ಜಗತ್ತಿಗೆ ಅನ್ನ ಹಾಕ್ತಕ್ಕಂತ ಅನ್ನದಾತನ ಪಕ್ಷ ಐತಿ. ಇದು ಯಾವಾಗೂ ಉಳ್ಕೋದಿಲ್ಲ, ನಮ್ಮದು ಶಾಶ್ವತ ಇರ್ತದೆ. ಏನು ಹೋರಾಟ, ಒಂದು ಸಣ್ಣ ಹೋರಾಟ ಮಾಡಿದ್ರೆ ಅವ ಹಂಗಂದ, ಇವ ಹಿಂಗಂದ, ಅಲ್ಲಿ ಅಡ್ಡ ಮಾಡಿದ. ಇದು ಏನ್ರಿ ಇದು ಸಾಹೇಬ್ರ? 47 ಸ್ವಾತಂತ್ರ್ಯ ಸಿಕ್ಕಿಲ್ಲ ನಮಗಿನ್ನ. ಅದಕ್ಕ ಡಾಕ್ಟರ್ ಸಿದ್ದಲಿಂಗಯ್ಯ ಅಂತಲೇ ದಲಿತ ಕವಿ ಹೇಳ್ತಾನ, ಯಾರಿಗೆ ಬಂತು, ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ? ಪೊಲೀಸರ ಲಾಟಿಗೆ, ಪೊಲೀಸರ ಬೂಟಿಗೆ ಬಂತು 47 ಸ್ವಾತಂತ್ರ್ಯ. ನಾ ಹೇಳಿದ್ದಲ್ಲ, ಮತ್ತೆ ಇದು ಮುಂಜಾನೆ ಕಟ್ಟ ಮಾಡ್ತಾರೆ ಸಾಹೇಬ್ರ. ಇದನ್ನ ಏನ್ ನೋಡ್ಬೇಕು, ಒಂದು 5-6 ಮಾಧ್ಯಮದವ್ರು ಗಂಟು ಬಿದ್ದಾರ್ರಿ. ಆ ಮಾನ್ಯ ಮಕ್ಕಳ ಭೂಮಿ ತೇಲಿ ಮ್ಯಾಗ ಅಧಿಕಾರ ಐತಿ, ಶ್ರೀಮಂತಿಕ ಐತಿ, ದೊಡ್ಡವೈದೀನಿ ಅಂತೇಳಿ ಮೆರಿಬೇಡ್ರಿ, ಬಬಲಾದಿ ಮುಂದೆ ಕಟ್ ಮಾಡ್ಯಾರಿ, ನಾಕ ಹಾಕಿಬಿಟ್ಟಾರ್ರಿ. ನಾ ಯಾವಾಗೂ ಅಂಜೋದಿಲ್ಲ ಭೂಮಿ ತೇಲಿ ಮ್ಯಾಗ, ಯಾವನು ಬಿಡೋದಾಗೂ ಇಲ್ಲ, ಯಾವಾಗೂ ಅಂಜಂಗಿಲ್ಲ, ಯಾವ ಕ್ಷೇತ್ರದಾಗೂ ಭಯ ಪಡಂಗಿಲ್ಲ. ಬಹಳ ಸಾರಿ ಹೇಳೀನಿ, ನನ್ನೊಂದು ಚಟ ಐತಿ, ಹನಿ ಹಚ್ಚಿ ಕಾಲು ಬಿಡ್ತೀನಿ, ಶರಣಾಗ್ತೀನಿ, ಎಂದೂ ಏಕವಚನ ಮಾತಾಡಂಗಿಲ್ಲ, ಟೀಕಾ ಮಾಡಂಗಿಲ್ಲ, ನಿಂದ ಮಾಡಂಗಿಲ್ಲ, ಯಾರ ವಿರೋಧಿನೂ ನಾ ಸಾಯಿ ಮಟ್ಟ ಹೋಗಂಗಿಲ್ಲ. ಬಂದವನ್ ಮಾತ್ರ ಎಂದೂ ಬಿಟ್ಟಿಲ್ಲ, ಎಂದೂ ಬಿಟ್ಟು. ಎಂತೆಂತವ್ರ ಹೋಗ್ಯಾರ ನನ್ನ ಮುಂದ, ಎಂತೆಂತವ್ರು ಹೋಗ್ಯಾರ, ಎಂದೂ ವಿರೋಧ ಮಾಡಿಲ್ಲ. ನಾ ಏನ ಹೋರಾಟ ಮಾಡ್ರು ಆಸ್ತಿ ಮಾಡ್ಕೊಳಕ್ ಮಾಡಿಲ್ಲ, ಮಠ ಕಟ್ಕೊಳಕ್ ಮಾಡಿಲ್ಲ, ಮತ್ತೊಂದು ಮಗದೊಂದಕ್ ಮಾಡಿಲ್ಲ. ಜನರ ಕಣ್ಣೀರು ಒರೆಸೋ ಸಲುವಾಗಿ ಮಾಡೀವಿ. ಅರ್ಥ ಮಾಡ್ಕೊಳ್ರಿ, ಭಯಭೀತರಾಗಬೇಡ್ರಿ. ಯಾವಾಗ ಸಾಯ್ತದ ಗೊತ್ತಿಲ್ಲ. ಎಂತೆಂತವ್ರು ಎದ್ದು ಹೋಗ್ಯಾರ, ನೆನಪಿಟ್ಕೋರಿ. ವಿಜಯನಗರ ಸಾಮ್ರಾಜ್ಯ ಅಂತ ಆಗೋದು, ಮುತ್ತು ರತ್ನಗಳನ್ನ ಜೋಳ ಮಾರದಂಗ ಸೇರಿದಾಗ ಮಾರಾಟ ಮಾಡ್ತಿದ್ರ. ಇವತ್ತು ಹಾಳು ಹಂಪಿಯಾಗಿ ಹೋಗ್ಯದ. ಸಾವಿರ ಟನ್ ಬೆಳಿತಕ್ಕಂತ, ಕಬ್ಬು ಬೆಳಿತಕ್ಕಂತ ರೈತರು, ಕೋಟಿಗಟ್ಲೆ ಆಸ್ತಿ ಇರ್ತಕ್ಕಂಥವ್ರು, ದೊಡ್ಡ ಸ್ಥಾನದೊಳಗೆ ಇರ್ತಕ್ಕಂಥವ್ರು ಎಲ್ಲಿ ಹೋಗ್ಯಾರ ಅಂದ್ರೆ ಮಣ್ಣಿನ ಕೆಳಗ ಹೋಗ್ಯಾರ. ನಾವು ಅಲ್ಲೇ ಹೋಗಾರೋದೇವಿ. ವಾದ ಬಳಕ ನೆನಪು ಉಳಿಯುವಾಗ ನಾವು ಬದುಕಬೇಕಾಗ. ನೀವು ಯಾರ ಇದ್ರ ಬಸವಣ್ಣನ ಫೋಟೋ ಕೈಯಾಗಿ ಹಿಡಿದ ಪೂಜೆ ಮಾಡುವಾಗ 100 ಸಾರಿ ವಿಚಾರ ಮಾಡ್ರಿ. ಯಾರಾತ ಬಸವಣ್ಣ, ಹೆಂಗಿದ್ದ, ಹೆಂಗ ಬದುಕಿದ, ಹೆಂಗ ಸೇವಾ ಮಾಡಿದ ಅನ್ನೋದು ಒಳಗ ಚಿಂತನೆ ಮಾಡ್ರಿ. 12ನೇ ಶತಮಾನದೊಳಗೆ ಧರ್ಮ, ಜಾತಿ, ಪಕ್ಷ, ಪಂಥ, ದೊಡ್ಡವ ಸಣ್ಣವ, ಮೇಲು ಕೀಳು
ಈ ಭಯ ಅನ್ನೋದು ದೂರ ಸರಿಸಿ ಸಾಮರಸ್ಯದ ಶರಣರ ನಾಡು ಕಟ್ಟಿದಂತ ಬಸವಣ್ಣ ಅದಕ್ಕೆ ಪೂಜೆಗೊಳ್ಳಕತ್ಯಾರ 800 ವರ್ಷ ಆದ್ರೂ ಸಹಿತ. ಒಂದು ಸಣ್ಣ ಮಾತು ಬಸವಣ್ಣವ್ರ ಬಗ್ಗೆ. ಕಲ್ಯಾಣದೊಳಗ ಒಬ್ಬ ಕೆಳವರ್ಗದ ವ್ಯಕ್ತಿಯನ್ನು ಹೊಡೆದ ರಕ್ತ ಸಿಕ್ಕ ಮಾಡಿ ನಡು ದಾರಿಯೊಳಗೆ ಒಗೆದು ಹೋಗಿದ್ರು. ಒಬ್ಬ ವ್ಯಕ್ತಿ ಬಂದ ಮುಟ್ಟಿದ ವ್ಯಕ್ತಿ ಯಾರಂತ ಬಿದ್ದಂತವನಿಗೆ ಗೊತ್ತಿಲ್ಲ, ಅರೆ ಪ್ರಜ್ಞಾವಸ್ಥೆಯೊಳಗಿದ್ದ. ಅವನು ಬಾಯಾಗ ಬರ್ತಾ ಇತ್ತು ಬಸವ ಬಸವ ಬಸವಣ್ಣ ಅಂತ ಹೇಳಿ. ಅವಾಗ ಮುಟ್ಟಿದ ವ್ಯಕ್ತಿ ಕೇಳ್ತಾರ, ನಾನೇ ಬಸವಣ್ಣ ನಾನೇ ಮುಟ್ಟಿನಿ ಅಂತ ನಿನಗೆ ಹೆಂಗ್ ಗೊತ್ತಾಯ್ತು ಅಂತಂದಾಗ, ಯಪ್ಪ ಕಲ್ಯಾಣದೊಳಗೆ ಬಿದ್ದಂತವ್ರನ್ನ ಎತ್ತುವಂತ ಬಸವಣ್ಣ ಬಿಟ್ಟು ಮತ್ತಾರು ಬರ್ತಾರ, ಅದಕ್ಕೆ ಬಸವಣ್ಣ ಅಂದಿನಿ ಅಂತ ಹೇಳಿದ್ರು. ಅದಕ್ಕೆ ಬಸವಣ್ಣವ್ರು ನೆನ್ಸಾಕತ್ತಾರೆ ಎಲ್ಲಾರು. ಒಂದ್ ಬಸವಣ್ಣವರು ಒಂದ್ 5-6 ಜನ ಶರಣರು ಕರ್ಕೊಂಡು ನದಿಯೊಳಗೆ ನೀರು ಕುಡಿಯಕ್ಕೆ ಹೋಗಿದ್ರಂತ. ನೀರು ಕುಡಿಯುವಾಗ ಚೇಳು ಬಂದ ಬೊಗ್ಸಿ ಒಳಗ ಅಂಗೈಗೆ ಚೇಳು ಕಡಿತದು, ಮತ್ತೆ ತೆಗೆದು ಬಿಟ್ಟು ನೀರು ಕುಡಿದ್ರು. ಹಿಂಗ 5-6 ಸಾರಿ ಆದ ನಂತರ ಜೊತೆಗಿದ್ದಂತ ಶರಣರು ಕೇಳಿದ್ರು, ಯಪ್ಪ ಚೇಳು ಕಡಿಯಾಕತ್ತೈತ್ರಿ, ನಂಜ್ ಏರ್ಲಿಕ್ಕತ್ತದ, ಅದನ್ನ ಈ ಕಡೆ ಸರಸರಿ ಕೊಂದು ಬಿಡ್ತೀನಿ ಅಂದ್ರೆ ಅವ್ರು ಶರಣರು. ಅವಾಗ ಬಸವಣ್ಣವ್ರು ಹೇಳಿದ್ರು, ಹಂಗಲ್ಲಪ್ಪ, ಜಗತ್ತಿನೊಳಗೆ ಭಗವಂತ ಎಲ್ಲರಿಗೂ ಒಂದೊಂದು ಧರ್ಮ ಕೊಟ್ಟಾನ, ಚೇಳಿಗೆ ಮತ್ತೊಬ್ಬರನ್ನ ಕಡಿ ಧರ್ಮ ಕೊಟ್ಟಾನ, ಕಡದಂತವ್ರನ್ನು ಕ್ಷಮ ಮಾಡಿ ಹೊರಗೆ ಬಿಡೋ ಧರ್ಮ ನನಗ್ ಕೊಟ್ಟಾನ, ಅದಕ್ಕೆ ಆ ಧರ್ಮ ಪಾಲನೆ ಮಾಡ್ಬೇಕಾಗಿತ್ತು ಅಂತ ಹೇಳಿದ್ರು. ಯಾವುದಕ್ಕದರಿ ಈಗ ರಾಜ್ಯದೊಳಗೆ ಮುಖ್ಯಮಂತ್ರಿಗಳ ಲಿಸ್ಟ್ ಅದಾವಿಲ್ರಿ, ಮೊದಲ ಹಿಡಿದ ಇಲ್ಲಿ ತಕ್ಕ ಬೋರ್ಡ್ನಾಗ ಅದಾವ. ಅವಿಶ್ಮಗೇನ್ ಹೋಗ್ಯಾರ ಅವರೆಲ್ಲ, ನಾವು ಅದೀವಿ. ಭಾಳ ದೊಡ್ಡ ಸನ್ಯಾಸಿ ಅದೀನಿ, ಜ್ಞಾನಿ ಅದೀನಿ, ದೊಡ್ಡ ಮಠ ಕಟ್ಟಿನಿ ಅಂದ್ರೆ ನಂದೇನು 700 ವರ್ಷ ಬದುಕೋದೇನು, ಒಂದಿನ ಬಿಡೋದೈತಿ. ಎಲ್ಲರ ಒಂದು 1000 ವರ್ಷ ಆಯುಷ್ಯದ ಇದ್ರೆ ಹೆಂಗ್ರಿ ಸಾಯ್ಬಿಡು. ಗಾಳ್ಯಾಗ ಫ್ಯಾಕ್ಟ್ರಿ ಕಟ್ಟದ್ರ ನಂತಿಂದ ಒಟ್ಟ 100 ವರ್ಷ ಐತಿ. ಅದರಾಗಿದೆಲ್ಲ ಹೈಬ್ರಿಡ್ ಊಟ ಮಾಡಿ 60-65 ಲಾಸ್ಟ್ ಅದ. 25 ವರ್ಷದಾಗ ಹಾರ್ಟ್ ಅಟ್ಯಾಕ್ ಅವು ಎಲ್ಲ ಸೇರಕತ್ತವ, ಶುಗರ್ ಅದು. 5,000 ಟನ್ ಕಬ್ಬ ಬಿಡೋದು, ಮನ್ಯಾಗ ಚಾ ಕುಡಿಲಾರದ ಪರಿಸ್ಥಿತಿ ಆಗ್ಯದ. ಯಾಕ್ರಿ ಸಾಕ್ ಬಿಡ್ತೀನಿ ಅಂತ ಸುಶಾಲಣ್ಣ ನಡೀತದ. ಕಾವೇರಿಸ್ಕೊಂಡ್ ಬಿಡ್ತೀರಿ, ಹಿಂಗಾಗಿ ಬಿಡ್ತದ. ಇಲ್ಲ, ನಾ ಬಹಳ ವಿಷಯ ಹೇಳೋದಿಲ್ಲ. ಇವತ್ತು ಜಗತ್ತಿನೊಳಗೆ ಅನ್ನದಾತ ಇಲ್ಲಂದ್ರೆ ಏನೂ ಇಲ್ಲ. ಯಾರಿಗಾರ ವಿರೋಧ ಮಾಡ್ರಿ, ನೀವು ಯಾರಿಗಾರ ದ್ವೇಷ ಮಾಡ್ರಿ, ನಿಮ್ಮೆಲ್ಲರಿಗೆ ಅನ್ನ ಹಾಕಿರ್ತಕ್ಕಂಥ ಬೆವರು ಸುರಿಸಿ ಭೂಮಿ ತಾಯಿ ಒಳಗೆ ಪ್ರಾಮಾಣಿಕತೆಯಿಂದ ದೇವರಂತ ನಂಬಿರ್ತಕ್ಕಂಥ ರೈತರಿಗೆ ಮೋಸ ಮಾಡಬೇಡ್ರಿ. ನಮ್ಮಣ್ಣ ಹೇಳಿನ ಸಾಹೇಬ್ರ, ನೀವು 3,300 ಕೊಡಕತ್ತೀರಿ, ಕೆಲವು ಫ್ಯಾಕ್ಟ್ರಿ ಒಳಗ್ ಕಾಟ ಹೊಡ್ಯಾಕತ್ತೀರಿ. ಶಾಪರೆ ತಿಳ್ಕೊರಿ, ದ್ವೇಷರ ತಿಳ್ಕೊರಿ. ಕರ್ನಾಟಕದೊಳಗೆ ಯಾವರೇ ಫ್ಯಾಕ್ಟ್ರಿ ಮಾಲಕ ಕಾಟ ಹೊಡೆದಂದ್ರೆ ಅವನ ಮಕ್ಕಳೆಲ್ಲ ಹೊಳ ಬಿದ್ದು ಸತ್ತು ಹೋಗ್ತಾವ. ಹೊಡಿಬೇಡ್ರಿ, ದುಡೀರಿ. ರಾಜಕಾರಣ ಮಾಡಿ ಧರ್ಮದಿಂದ, ರೊಕ್ಕ ಗಳಿಸ್ರಿ ಧರ್ಮದಿಂದ, ಅಧಿಕಾರಕ್ಕೇರಿ ಧರ್ಮದಿಂದ, ನಮ್ದು ಯಾವುದೂ ವಿರೋಧಿಲ್ಲ. ಇವತ್ತು ಯಾರನ್ನ ಕಡಡಿ ಸಾಹೇಬ್ರು ನಮ್ಮ ಜೊತೆ ಬಂದು ಕುಂತು, ಅವ್ರ ಜೊತೆ ನಮ್ಮದ ಪ್ರೇಮದ ಜಗಳ ಇರ್ತದೆ ಸಾಹೇಬ್ರ. ಯಾವತ್ತು ಎದ್ರ ಸಲುವಾಗಿ? ರೈತರ ಸಲುವಾಗಿ. ವೈಯಕ್ತಿಕ ಏನೂ ಇಲ್ಲ, ನಮಗೇನೂ ಸಂಬಂಧ ಇಲ್ಲ. ಅಂತವ್ರೊಬ್ಬ ರಾಜ್ಯಸಭಾ ಸದಸ್ಯರು ಮೊನ್ನೆ ದೆಹಲಿ ಒಳಗೆ ಮಾತಾಡಿದ್ರು. ಈ 224 ಮಂದಿ MLA ಗಳದಾರಲ್ಲ, ಅವರಿಗೆ ನಾವು ವಿನಂತಿ ಮಾಡ್ಕೊಡ್ತೀನಿ, ರೈತರ ಪರವಾಗಿ ಮಾತಾಡ್ರಿ. ನೀವು ಆರಿಸಿ ಬರ್ರಿ, ಶಾಸಕರಾಗ್ರಿ, ಸಚಿವರಾಗ್ರಿ, ದೊಡ್ಡ ದೊಡ್ಡ ಸ್ಥಾನಕ್ಕೆ ಹೋಗ್ರಿ, ನಮ್ದೇನು ವಿರೋಧ ಇಲ್ಲ. ಮೊನ್ನೆ 1-2 ಹಳ್ಳ್ಯಾಗ ಕಾರ್ಯಕ್ರಮ ಮಾಡಿ ಹಿಂಗೆ ಅಡ್ಡಾಡಿ ಬರುವುದಾಗ ಕೆಲವು ಮಂದಿ ಜ್ವರನ ಸಾಹೇಬ್ರ. ಯಾಕ್ರಿ? 1-4 ಕಾರ್ಯಕ್ರಮ ಅಡ್ಡಾಡಿ ನಮ್ ಗಾಡಿ ಸುತ್ತ ಹಾಕ್ತಾರ ಜ್ವರನ. ಗಾಡಿಗೆ ತಾಕತ್ತೈತೆ ಒಂದು ಚುನಾಪತ್ತೆ ತಿಳಿಯೋತ್ತಾಗಿತ್ತು. ನಾವು ಯಾಕೆ ಭಯ ಬಿಡ್ತಿರು ಮರ? ಧರ್ಮಲೆ ಬದುಕ್ರಿ, ರಾಯನ ನಂಗೆ ಬದುಕ್ರಿ, ಅಂಬೇಡ್ಕರ್ ಹಂಗೆ ಬದುಕ್ರಿ. ಯಾಕೆ ಅಂಬೇಡ್ಕರ್ ಹೆಸರು ನೆನಪು ಮಾಡ್ಕೊಂತೀವಿ ಅಂತಂದ್ರ, ಸ್ವತಂತ್ರ ಹೋರಾಟದ ಸಂದರ್ಭದೊಳಗೆ ಡಾಕ್ಟರ್ BR ಅಂಬೇಡ್ಕರ್ ಕೋರ್ಟ್ ಒಳಗೆ ವಾದ ಮಾಡ್ತಾ ಇದ್ರು. 1 ಗಂಟೆ ಸಮಯಕ್ಕೊಂದು ಚೀಟಿ ತಂದು ಕೊಡ್ತಾರೆ ಯಾರು. ಆ ಚೀಟಿಯನ್ನ ಓದಿ ಜೇಬಿನೊಳಗೆ ಇಟ್ಟುಕೊಂಡು ಮತ್ತೆ ವಾದ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರ. ಮಧ್ಯಾಹ್ನ 2 ಗಂಟೆ ಸಮಯಕ್ಕೆ ಊಟಕ್ಕೆ ಬಿಟ್ಟಾಗ ಬ್ರಿಟಿಷ್ ನ್ಯಾಯವಾದಿ ಕೇಳ್ತಾನ, ಸರ್ ನಿಮ್ಗೊಂದು ಚೀಟಿ ಬಂತಲ್ಲ, ಏನಿತ್ತಂದ್ರೆ ಸುದ್ದಿ ಅಂತಂದಾಗ ನನ್ನ ಧರ್ಮ ಪತ್ನಿ ತೀರು ಹೋಗ್ಯಾಳ ಸರ್, ಅದನ್ನ ನೋಡಿದೆ, ಓದಿ ಮತ್ತೆ ಜೇಬಿನೊಳಗೆ ಇಟ್ಕೊಂಡು ವಾದ ಮಾಡಿದೆ ಅಂತಂದ್ರು. ಅವಾಗ ಬ್ರಿಟಿಷ್ ನ್ಯಾಯವಾದಿ ಅಂತಾನ, ಸರ್ ನಿಮಗೆ ಬಂದ ಸುದ್ದಿ ನನ್ನ ಧರ್ಮ ಪತ್ನಿ ತೀರ್ಯಾಳ ಅಂತ ಬಂದಿದ್ರೆ ಕೋರ್ಟ್ ಬಿಟ್ಟು ಮನೆಗೆ ಹೋಗ್ತಾ ಇದ್ದೆ, ನೀವ್ಯಾಕೆ ಹೋಗ್ಲಿಲ್ಲ ಸರ್ ಅಂದಾಗ ಡಾಕ್ಟರ್ BR ಅಂಬೇಡ್ಕರ್ ಹೇಳ್ತಾರೆ,
ನನ್ನ ಧರ್ಮ ಪತ್ನಿ ತೀರಿ ಹೋದವಳು ನಾನು ಹೋದ್ರ ಏನ್ ಜೀವಂತಾಗಿ ಬರೋದಿಲ್ಲ. ಅದರ ನಾನು ಯಾಕೆ ವಾದ ಮಾಡ್ತಿದ್ದೀನಿ ಅಂದ್ರೆ, ಸ್ವತಂತ್ರ ಹೋರಾಟದೊಳಗೆ ಗಟ್ಟಿಯಾಗಿ ಕೆಚ್ಚದೆಯಿಂದ ಹೋರಾಟ ಮಾಡಿ ಸ್ವತಂತ್ರ ತಂದು ಕೊಟ್ಟಿರ್ತಕ್ಕಂಥ 47 ಜನ ಹೋರಾಟಗಾರರು ನಾವು ವಾದ ಮಾಡಿದ್ರೆ ಗಲ್ಲಿಗೆ ಹೋಗ್ತಾರೆ ಸರ್, ಅವ್ರು ಬಿಡಿಸ್ಬೇಕಾಗಿದೆ, ಅದಕ್ಕೆ ವಾದ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರು. ಅವಾಗ ಬ್ರಿಟಿಷ್ ನ್ಯಾಯವಾದಿ ಅಂತಂದ, ವಾದ ಬೇಡ ಏನು ಬೇಡ ಸರ್, 47 ಮಂದಿ ನಿರಪರಾಧಿ ಅದರ ಬಿಟ್ಟು ಬಿಡ್ರಿ ಅಂತ ಹೇಳಿದ್ರು. ಸಮಾಜಕ್ಕಾಗಿ, ಧರ್ಮಕ್ಕಾಗಿ, ಜನಕ್ಕಾಗಿ ಬದುಕ್ಯಾರ. ನಮ್ಮ ಬದುಕು ಹಂಗಿರ್ಬೇಕು. ಕೊನೆ ಒಂದು ಮಾತಿ ನಾನು ಮಾತು ಮುಗಿಸ್ತೀನಿ. ಸಂಗೊಳ್ಳಿ ರಾಯಣ್ಣ ನಂದಗಡದೊಳಗೆ ಗಲ್ಲಿಗೆ ಏರಿಸಿದ್ರು. ಯಾಕೆ ನಂದಗಡದೊಳಗೆ ನನ್ನ ಗಲ್ಲಿಗೆ ಹಾಕ್ರಿ ಅಂತೇಳಿ ರಾಯಣ್ಣ ಹೇಳ್ದ, ಚೆನ್ನಮ್ಮನ ಸಂಸ್ಥಾನ ಸ್ವತಂತ್ರ ಮಾಡುವ ಸಲುವಾಗಿ ಕಾಳು ಕಡಿಗಳನ್ನ, ಹಣವನ್ನ ಸಂಗ್ರಹ ಮಾಡತಕ್ಕಂತ ಸಂದರ್ಭದೊಳಗ ನಂದಗಡದೊಳಗೆ ಕಾಲು ಹಿಡಿದ್ರೊಳಗೆ ಒಬ್ಬ ಹೆಣ್ಮಗಳು ತಲೆ ಮ್ಯಾಗ ಕೊಡ ಇಟ್ಟುಕೊಂಡು ಮುತ್ತೈದು ಹೆಣ್ಮಗಳು ಎದುರಿಗೆ ಬರ್ತಾಳ. ಅವಾಗ ರಾಯಣ್ಣನ ನೋಡಿ ಕೊರೊಳಗಿರ್ತಕ್ಕಂಥ ಮಾಂಗಲ್ಯ ಸರವನ್ನ, ಬಂಗಾರದ ಸರವನ್ನ ಹರಿದು ರಾಯಣ್ಣನ ಕೈಯೊಳಗಿಡ್ತಾಳ ತಾಯಿ. ಅವಾಗ ರಾಯಣ್ಣ ಹೇಳ್ತಾನ, ತಾಯಿ ಮಾಂಗಲ್ಯ ಕೊಡಬೇಡ, ನಿನ್ನ ಸುಮಂಗ್ಲಿ ಹೋಗ್ತದ ಅಂದ ಕೂಡಲೇ ತಾಯಿ ಅಂತಾಳ, ರಾಯಣ್ಣ ಮನಿಗೆ ಹೋಗಿ ಅರಿಶಿನ ಬೇರೆ ನನ್ನ ಗಂಡನ ಕಡೆ ಕಟ್ಕೊಂತೀನಿ, ನನ್ನ ಸುಮಂಗ್ಲಿ ಹೋಗಂಗಿಲ್ಲ. ಆದ್ರೆ ಈ ಮಾಂಗಲ್ಯ ಸರ ನಿನ್ನ ಕೈಯಾಗ ಕೊಟ್ರೆ ನೀ ಮಾರಾಟ ಮಾಡಿ ಕಾಲು ಕಡಿ ತಗೊಂಡು ಸ್ವತಂತ್ರ ಗಟ್ಟಿಯಾಗಿ ಹೋರಾಟ ಮಾಡಿ ಚೆನ್ನಮ್ಮನ ಸಂಸ್ಥಾನ ಸ್ವತಂತ್ರ ಆತಂದ್ರ ಕಿತ್ತೂರು ನಾಡೊಳಗೆ ನನ್ನಂತ ಲಕ್ಷಾಂತರ ಹೆಣ್ಮಕ್ಳು ಸುಮಂಗ್ಲಿ ಆಗ್ತಾರ, ರಾಯಣ್ಣ ತಗೊಂಡು ಹೋಗ್ನಿ ಅದನ್ನ ಅಂತ ಹೇಳಿ. ಅದಕ್ಕಾಗಿ ರಾಯಣ್ಣ ಅಲ್ಲಿ ಗಲ್ಲಿಗೇರಿಸ್ರಿ ಅಂತ ಹೇಳ್ದ. ಇರ್ಲಿ ಅವ್ರು ಇರ್ತಾರ ಹಂಗ ಸುಮ್ಮನೆ. ನಾವು ದಿನ ರಾತ್ರಿ ಅಪ್ಪೋರ್ದ ನಂಬದ ದಿನ ರೂಢಿ ಹಿಂಗದ. ನಾ ಹೇಳಿದ್ದಲ್ಲ 7 ಗಂಟೆ ಆತರ ಇವ್ ಕಾರ್ಯಕ್ರಮ ಬೇಡ ಅಂತ ಹೇಳಿ ಸಾಹೇಬ್ರನ್ನ ಹಗಲದ ಇಡ ತಿಳಿದ್ರಿ. ನಾವೊಂದ್ ಹೇಳ್ತಿರ್ತಾವ, ಒಂದ್ ಜಯ ಅಂತಿರ್ತಾಗ ಡಬಲ್ ಆಗಿರ್ತೈತ್ರಿ ಅದ. ಒಂದು ಮಾತು ಈ ಮಾತಿನೊಳಗೆ ಬಹಳ ಅರ್ಥದ ತಿಳ್ಕೊಂಡ್ಬಿಡ್ರಿ. ಊರೊಳಗ ಬಹಳ ದೊಡ್ಡ ಗೌಡವ. ಮಧ್ಯರಾತ್ರಿ 1 ಗಂಟೆ ಆಗಿ ಸಾಹೇಬ್ರ ಹುಲಿ ಬಂತು. ಎಲ್ಲಾ ಜನ ಚಲಾಪಿಲಿಯಾಗಿ ಓಡಾಡಕತ್ರ ನಿಂಗಪ್ಪನ. ಆ ಗೌಡ ಏನ್ ಮಾಡಿದ ಅಂತಾರೆ, ಮನಿಗೆ ಹೋದ, ಬಂದೂಕ್ ತಗತ್ತಾ ಅಂತ ಹೇಳ್ತೀವಿ. 20 ವರ್ಷ ಬಂದೂಕ್ ಪರ್ಮಿಷನ್ ಇದ್ರು ಒಂದು ಇಲಿ ಸಹಿತ ಕೊಂದಿರ್ಲಿಲ್ಲ. ಹೆಂಡತಿಗೆ ಬಂದೂಕ್ ತಗತ್ತಾ, ಹುಲಿ ಕೊಲ್ತೀನಂತಂದ. ಖುಷಿಯಾದ್ರೆ ಹೆಂಡತಿ ಬಂದೂಕ್ ತಗೋರಿ ಅಂತ ಹೆಗಲಿ ಹಾಕಿದ್ರು. ನಿಂದ್ರಂದ್ಳು. ಒಳಗೆ ಹೋಗಿ ಆರತಿ ಸಜ್ಜು ಮಾಡ್ಕೊಂಡ್ಬಂದು ಆರತಿ ತಂದು ಆರತಿ ಮಾಡಿ ಸಿಂಧೂರ್ ಹಚ್ಚಿದ್ರು. ಹುಲಿ ಕೊಂದು ಬರ್ರಿ, ಮೃಷ್ಟಾನ್ನ ಅಡಿಗೆ ಮಾಡ್ತೀನಿ, ನಾನು ನೀವು ಕೂಡ ಊಟ ಮಾಡೋಣ್ರಿ ಅಂತಂದ್ರು. ಒಳಗ ತಾಯಿ ಅಡಿಗೆ ಮನೆಯಾಗ ಹೋದ್ರು. ಬಹಳ ದೊಡ್ಡ ಮನೆ. 3 ತಾಸು ಅಡಿಗೆ ಮಾಡಿ ತಾಯಿ ಹೊರಗೆ ಬರ್ತಾಳ. ಗಂಡ ಹುಲಿ ಕೊಂದು ಬರಕತ್ತೇನಂತೆ, ದಾರಿ ಕಾಯ್ಬೇಕಂತ ಹೇಳಿ ಹೊರಗೆ ಬರೋದು. ಬಹಳ ದೊಡ್ಡ ಮನಿ ದ್ವಾರ ಬಾಗಲ. ಹೆಗಲಿಗೆ ಬಂದೂಕ್ ಹಾಕೊಂಡು ಹಂಗ ನಿಂತಿದ್ದೀವಿ, ಹೋಗೇ ಇಲ್ಲ. ಅವಾಗ ಹೇಳ್ತಂತಾಳ, ಯಾಕ್ರಿ ಹುಲಿ ಕೊಲ್ಲಾಕ್ ಹೊಂಟಿದ್ರಿ, ಯಾಕೆ ಸುಮ್ಮ ನಿಂತಿರಿ, ಹೋಗ್ಬೇಕಲ್ಲನ್ರಿ ಅಂತಂದಾಗ ಒಂದ ಹುಲಿ ಏನೋ ಬಹಳ ಧೈರ್ಯದಿಂದ ಕೊಲ್ಬೇಕಂತ ಹೊಂಟಿದ್ದೆ, ಆದ್ರೆ ಎದರ ಮನಿ ನಾಯಿ ನನ್ನ ಕೆಕ್ಕರಿಸಿ ನೋಡಕತ್ತೈತೆ, ಅದು ಹೋಗ್ತೀನಿ ಅಂತ. ಶ್ರೀಶೈಲನ ಅರ್ಥ ಆಯ್ತು. ಹುಲಿಯಾಗಿ ಹುಟ್ಟೀವಿ, ಆಂಜನೇಯನ ಕುಲದವರದೀವಿ, ಧರ್ಮದಿಂದ ಬದುಕಾಕತ್ತೀವಿ, ಯಾರ್ದು ಅನ್ಯಾಯ ಮಾಡಿಲ್ಲ. ಮನೆ ಮುಂದೆ ಅಪರಿಚಿತ ಹಾದು ಹೋದ್ರು ಕರೆದೊಂದು ನೀರು ಕೊಟ್ಟು ಒಂದು ಚಾ ಕಪ್ಪು ಕೊಟ್ಟ ಬಹಳ ಆಸದಿಂದ ಊಟ ಮಾಡುತ್ತಮ್ಮ ಅಂತಕ್ಕಂಥ ಪರಂಪರೆಯವರು ನಾವದೀವಿ. ಭೇದ ಭಾವ ಇಲ್ಲ. ರೈತಿಗೆ ಎಲ್ಲದರಿ ಜಾತಿ ಧರ್ಮ ಇಲ್ಲ, ಜಾತಿ ಇಲ್ಲ, ದೊಡ್ಡವಿಲ್ಲ, ಸಣ್ಣವಿಲ್ಲ, ಮತ್ತೊಂದಿಲ್ಲ. ಸಮಾನತೆ ಅದ. ಧೈರ್ಯದಿಂದ ಬದುಕ್ರಿ, ಬೆಳವಣಿಗೆ ಆಗ್ರಿ, ಬೆಳೀರಿ. ಆದ್ರೆ ಒಂದು ಮಾತನ್ನು ಹೇಳ್ತೀನಿ, ಗೌರವ ಕೊಡ್ರಿ ಭೂಮಿ ತಲೆ ಮ್ಯಾಗ. ಯಾರಿಗೆ ಅಂದ್ರೆ ಜನ್ಮ ಕೊಟ್ಟಿರ್ತಕ್ಕಂಥ ತಂದೆ ತಾಯಿ ಗೌರವ ಕೊಡ್ರಿ. ನಿಮ್ಮ ಬದುಕನ್ನ ಸ್ವಚ್ಛ ಮಾಡಿರ್ತಕ್ಕಂಥ ಮಹಾತ್ಮರಿಗೆ ಗೌರವ ಕೊಡ್ರಿ. ಅದಕ್ಕಾಗಿ ಬಹಳ ವಿಷಯ ಒಕ್ಕದ ಸಾಹೇಬ್ರ ತೆಗಿಬೇಕಂದ್ರೆ ಇನ್ನೊಂದು ಸ್ವಲ್ಪ ಹಿಡಿತದ. ಹಿಡೀಲಿ, ತೆಗ್ಯಾಕ ನಾವು ಬಂದೀವಿ, ತೆಗದ ಬಿಡೋದು. ನಾವೇ ಇಲ್ಲ, ಯಾರ ಪರನೂ ಅಲ್ಲ, ವಿರೋಧನೂ ಅಲ್ಲ, ನಮಗ ರಾಜಕಾರಣ ಸಂಬಂಧನೂ ಇಲ್ಲ. ಯಾರು ಒಳ್ಳೆ ಕೆಲಸ ಮಾಡ್ತಾರ ಅವ್ರ ಪರವಾಗಿ ನಾವಿರ್ತೀವಿ. ಯಾವುದೇ ಪಕ್ಷ ಇಲ್ಲ, ಯಾರು ಒಳ್ಳೆ ಕೆಲಸ ಮಾಡ್ತಾರ, ಜನರ ಪರ ಕಣ್ಣೀರು ಒರೆಸ್ತಾರ, ನಾವು ರೈತರ ಪರ ಅದೀವಿ ಅಂತ ಯಾರು ಹೇಳ್ತಾರ, ಅವ್ರ ಜೊತೆ ನಾವು ಯಾವತ್ತೂ ಇರ್ತೀವಿ. ಬಹಳ ಸಮಯ ಆಗ್ಯದ, ಅಧ್ಯಕ್ಷರ ಬಿಡ್ತೀನಿ. ಒಂದು ಮಾತು, ಇಲ್ಲೇನು ಹಾರಾಡಕತ್ತಿತ್ತಲ್ಲ ನೊಣದ ತಲೆಯಾಗ ವಿಷಯ ಐತೆ.
ನೊಣ ತಿಂದು ಹಲ್ಲಿ ಬದುಕ್ತದ, ಹಲ್ಲಿ ಒಳಗೆ ವಿಷ ಐತಿ. ಹಲ್ಲಿ ತಿಂದು ಕಪ್ಪು ಬದುಕ್ತದ, ಕಪ್ಪಿ ಒಳಗೆ ವಿಷ ಅದ. ಕಪ್ಪಿ ತಿಂದು ಹಾವು ಬದುಕ್ತದ, ಹಾವಿನೊಳಗೆ ವಿಷ ಅದ. ಅದೇನ್ರಿ ಹಾವಿನೊಳಗೆ ವಿಷ? ಹಾ, ಆ ಹಾವು ತಿಂದು ಕೋಳಿ ಬದುಕ್ತದ. ಹಂಗಂದ್ರೆ ಕೋಳಿ ಮೈ ತುಂಬಾ ವಿಷ ಆಗ್ತಲ್ಲ. ಕೋಳಿ ತಿಂದು ಅದಕ್ಕೂ ಚಪ್ಪಾಳೆ ಹೊಡಿತಾರ ನೋಡ್ರಿ. ನಮ್ಮಂದ್ ಹಿಂಗಾದರಿ ಇದು. ನಾ ಹೇಳಿದ ಆ ಕೋಳಿ ಎಲ್ಲ ತಪ್ಪು ತಿಳ್ಕೊಬೇಡ್ರಿ. ಇದ್ರ ಒಳಗೊಂದು ಕೋಳಿ ಹೋಗ್ತದ. ನಾನು ನಂದು ನನಗಾಗಿ ನಾನು ಶ್ರೇಷ್ಠ, ನಾ ಇರದೇ ಇದ್ರೆ ನಡೆಯುದಿಲ್ಲ. ಈ ಜಿಲ್ಲಾ ನನ್ನಿಂದ, ರಾಜ್ಯ ನನ್ನಿಂದ, ಈ ಭೂಮಿ ನನ್ನಿಂದ, ಇದು ಯಾವ್ದಂತ ಒಳಗೆ ಹೋಗ್ತೈತ್ಲ. ಇದ್ರ ಒಳಗಿಂದ ಕೋಳಿ ಏನು ದುಷ್ಟ ಕೋಳಿ ಒಳಗೆ ಹೋಗ್ತೈತಿಲ್ಲ, ಇದೆಲ್ಲ ಹೊರಗೆ ಹಾಕಿದ್ದು ಯಾವ್ದು ನೀರು ಅಂದ್ರೆ ಗುರ್ಲಾಪುರದ ಚುನಪ್ಪ ಪೂಜಾರಿ ನೀರು ಹೊರಗೆ ಹಾಕಿಬಿಡ್ತಾರೆ. ಇನ್ನ ಹಾಕ್ತದೆ ಎಲ್ಲಿ ಮಠ ಹಾಕ್ತದ ಅಂತಂದ್ರ ಗುರ್ಲಾಪುರ ವೇದಿಕೆ ಮುರಿಬೇಕಂತೇಳಿ ನಮ್ಮ ಕಡಾಡಿ ಸಾಹೇಬ್ ಹೇಳಿದಂಗೆ ಬಹಳ ಮಂದಿ ಪ್ರಯತ್ನ ಮಾಡಿದ್ರು, ಮುರ್ಕೊಂಡು ಹೋಗ್ಯಾರ, ಶಾಂತೂ ಆಗ್ಯಾರ. ನಾವು ಶಾಂತದೀವಿ, ಧರ್ಮಲೇದೀವಿ, ಧರ್ಮದಿಂದ ಬದುಕ್ರಿ. ರೈತಗ, ಸಂತಗ ಮತ್ತು ಗಡಿ ಕಾಯ್ತಕ್ಕಂಥ ಸೈನಿಕರಿಗೆ ಗೌರವ ಕೊಡ್ರಿ. ನಿಮಗೂ ಒಳ್ಳೇದಾಗ್ಲಿ, ಭಗವಂತ ನಿಮ್ಮನ್ನು ಬೆಳೆಸ್ಲಿ, ಕುಂತವ್ರನ್ನೆಲ್ಲ ಬೆಳೆಸ್ರಿ, ನಿಮ್ಮನ್ನೆಲ್ಲ ನೋಡಿ ಆನಂದ ಪಡುವಂತ ಆಶೀರ್ವಾದ ನಮಗೂ ಮಾಡ್ಲಿ ಅಂತ ಹೇಳಿ ನನ್ನೆರಡು ಮಾತುಗಳನ್ನು ತಮ್ಮೆಲ್ಲರ ಪಾದಕ್ಕೆ ಅರ್ಪಣೆ ಮಾಡ್ತಾರೆ.